ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಚಳಿ ತುಂಬ ಇದೆ ಫ್ರೆಂಡ್ಸ್, ತುಂಬಾ ಇದೆ. ನಾನು ಬೆಳಗ್ಗೆ 5:30ಗೆ ಎದ್ದೆ. 4:15 ನಿದ್ದೆ ಎಚ್ಚರಿಕಾಯ್ತು. ಅವಾಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ, ತಿಂಡಿ ಏನು ಮಾಡೋದು, ತಿಂಡಿ ಏನು ಮಾಡೋದು. 6 ಗಂಟೆ ಆಗ್ತಾ ಇದೆ. ಇವತ್ತು ಯಾಕೋ ಗೊತ್ತಿಲ್ಲ, ಏನು ತಿಂಡಿ ತಲೆಗೆ ಹೋಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ. ಮೈಂಡೇ ಫ್ಲಾಶ್ ಆಗ್ತಾ ಇಲ್ಲ ನನಗೆ. ತಿಂಡಿ ಏನು ಮಾಡೋದು ಅಂತ. ತರಕಾರಿ ಏನೋ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗುಡಿ ಆಗಲೇ ಎದ್ದಿದ್ದಾಳೆ ಆಲ್ರೆಡಿ. ಎದ್ಬಿಟ್ಟು ನೋಡಿ ಇಲ್ಲಿ ಆಟ ಆಡ್ತಿದ್ದಾಳೆ. ಅವ್ರ ಪಪ್ಪನ ಹತ್ರ ಆಟ ಆಡ್ತಿದ್ದಾಳೆ ಗುಡಿಯ. ಬೆಳಿಗ್ಗೆನೆ ಎದ್ದು ಗೀಸರ್ ಆನ್ ಮಾಡಿ ಫೇಸ್ ತೊಳ್ಕೊಂಡು ಅಷ್ಟು ಮಾತ್ರ ತೊಳ್ಕೊಂಡು ಆಚೆ ಬಂದೆ. ಅಷ್ಟಕ್ಕೇ ಥಂಡಿ ಆಗ್ತಾ ಇರೋದು, ಅದೇ ಭಯ ಆಗ್ತಾ ಇದೆ. ಏನು ಮಾಡೋದು, ಬಟ್ಟೆ ಬೇರೆ ಫೋಲ್ಡ್ ಆಗಿಲ್ಲ, ಹಂಗಂಗೆ ಬಿದ್ದಿದ್ದಾವೆ. ಎಲ್ಲ ಮಾಡ್ಕೋಬೇಕು. ಫಸ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು ಏನು ಮಾಡೋದು ಅಂತ ನೋಡೋಣ. ನನಗೆ ತಲೆಗೆ ಹೋಗ್ತಾ ಇಲ್ಲ. ಇವತ್ತು ಯಾರಾದರೂ ನನಗೆ ಪ್ಲೀಸ್ ನನಗೆ ಐಡಿಯಾ ಕೊಡಿ, ನಾನು ಏನು ತಿಂಡಿ ಮಾಡಬೇಕು ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಅಡುಗೆ ಮನೇಲಿ ಯಾವ್ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ತೊಳೆದಿರೋ ಅಂಥ ಬಟ್ಟೆ ಇಲ್ಲೇ ಬಿದ್ದಿದ್ದಾವೆ. ಎಲ್ಲ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡೋಕ್ಕೋಸ್ಕರ ಹಾಕ್ಕೊಂಡಿದ್ದೆ, ಬಟ್ ಫೋಲ್ಡಿಂಗ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ರಾತ್ರಿ 12 ಗಂಟೆವರೆಗೂ ಅವನು ಹೋಮ್ವರ್ಕ್ ಬರ್ಕೊಂಡು ಮನಿಕೊಂಡಿದ್ದಾನೆ. ಈಗ ಮತ್ತೆ ಬೆಳಿಗ್ಗೆನೆ 5:30ಗೆ ಎದ್ದು ಕುಂತಿದ್ದಾನೆ ಹೋಮ್ವರ್ಕ್ ಬರೆಯೋಕ್ಕೋಸ್ಕರ. ಪಾಪ ಅವ್ನು ಹೋಮ್ವರ್ಕ್ ಬರೆಯೋಕ್ಕೆ ಸಾಕಾಗೋಗ್ತಾ ಇದ್ದಾನೆ. ಮತ್ತು ಯಾಕೋ ಗೊತ್ತಿಲ್ಲ, ಇವತ್ತು ಗಂಟ್ಲು ಬೇರೆ ಹಿಡ್ಕೊಂಡಿದೆ ಅವನು. ತುಂಬ ಸೌಂಡ್ ಎಲ್ಲ ಚೇಂಜ್ ಆಗಿದೆ. ಎದ್ದಿದ ತಕ್ಷಣವೇ ಪಾಪ ಕೂತಿದ್ದಾನೆ ಹೋಮ್ವರ್ಕ್ ಬರೆಯೋಕ್ಕೆ, ತುಂಬ ಹೋಮ್ವರ್ಕ್ ಇದೆ ಅಂತ ಹೇಳಿ. ಮತ್ತು ಇಲ್ಲಿ ಗುಡಿಯ ನೋಡಿ ಆಟ ಆಡ್ತಿದ್ದಾಳೆ. ಎಷ್ಟೊತ್ತಿಗೆ ಎದ್ದು ಹೆಂಗೆ ಕುಂತಿದ್ದಾಳೆ ನೋಡಿ ಇವಳು. ಟೋಪಿ ಬೇಡವಂತೆ ಅವಳಿಗೆ. ಫೆಟ್ರು ಬೇಡ, ಟೋಪಿ ಬೇಡ, ಏನೂ ಬೇಡ, ತೆಗೆದು ಬಿಸಾಕ್ತೀನಿ ಅಂತಾಳೆ. ತಾನಿಗಳು ನೋಡಿ, ಕೆಮ್ಮಿಗೆ ತಾನಿಕ್ ಅಲ್ಲೇ ಇದೆ, ತಗೊಂಡು ಆಟ ಆಡ್ತಿದ್ದಾಳೆ. ಇಷ್ಟೊತ್ತಿಗೆ ವಿಕ್ಸ್ ಹಚ್ಕೊಂಡಿದ್ದಾಳೆ, ಹಚ್ಕೊಂಡು ಆಟ ಆಡ್ತಿದ್ದಾಳೆ. ಇಷ್ಟೊತ್ತಿಗೆ 5:30 ಎದ್ಬಿಡ್ತಾಳೆ ಫ್ರೆಂಡ್ಸ್. ಏನು ಮಾಡೋದಂತ ಗೊತ್ತಿಲ್ಲ. ಸರಿ ಬನ್ನಿ, ಈಗ ಅಡುಗೆ ಮನೆಗೆ ಹೋಗೋಣ. ಯಾವ ರೀತಿ ಇದೆ ಅಡುಗೆ ಮನೆ ನೋಡೋಣ. ನೋಡಿ, ಅಡುಗೆ ಮನೆ ಈ ರೀತಿ ಇದೆ. ಈಗ ನಾನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಈ ರೀತಿ ಇದೆ. ರಾತ್ರಿ ಹಾಲು ಇಟ್ಕೊಂಡಿದ್ದೆ ಅಲ್ವಾ ಇವಳಿಗೆ, ಇಷ್ಟು ಹಾಲು ಮಿಕ್ಕಿದೆ. ಕುಡಿದು ಅವಳು ಲೋಟದಲ್ಲಿ ಹಾಲು ಕುಡಿದು ಮಿಕ್ಕಿರೋ ಅಂತ ಬಾಟ್ಲಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ. ಇಷ್ಟು ಫಸ್ಟು ನಾನು ಈಗ ಒಲೆ ಏನಿದೆ ನೋಡಿ, ಇದು ರಾತ್ರಿ ಹಪ್ಪಳ ಫ್ರೈ ಮಾಡುವಾಗ ಹಪ್ಪಳ ಬಿಚ್ಚಿರೋ ಅಂಥದ್ದು. ಹಿಟ್ಟನೆ ಸಿಕ್ಕಿದ್ದೆ, ಒಂಚೂರು ಉಕ್ಕಿದೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಒಲೆ ಕ್ಲೀನ್ ಮಾಡ್ಕೊತೀನಿ. ಆವಾಗ್ಲವರೆಗೂ ನಾನು ಏನೂ ಕೈ ಹಾಕಲ್ಲ. ಮತ್ತು ರಾತ್ರಿ ನನ್ನ ಮಗಳು ಮಾಡಿದ ಕೆಲಸ ಏನು ಗೊತ್ತಾ ನೋಡಿ, ಇಲ್ಲೇ ಇದೇ ಜಾಗದಲ್ಲಿ ಚಂಬಿಕ್ಕಿದೆ, ಎಳೆದಿದ್ದೇನೆ, ಕೆಳಗೆ ಬೀಳ್ಸಿದ್ಲು. ಮ್ಯಾಟ್ ಎಲ್ಲ ನೆಂದಿದೆ ನೋಡಿ, ಯಾವ ಥರ ಮ್ಯಾಟ್ ನೆಂದಿದೆ. ಅದನ್ನು ಕ್ಲೀನ್ ಮಾಡುವಷ್ಟರಲ್ಲಿ ನೋಡಿ ಬಕೆಟಿಂದ ಹಸಿಟ್ಟು ತೆಗೆದು ಆಚೆ ಹಾಕಿದ್ದಾಳೆ. ಈಗ ಇದು ಕ್ಲೀನ್ ಮಾಡ್ಕೋಬೇಕು ನಾನು. ಈ ರೀತಿ ಕೆಲಸಗಳು ಮಾಡ್ತಾಳೆ ನನ್ನ ಮಗಳು. ನಾನೊಂದು ಮಾಡ್ಕೊಳ್ಳೋವರೆಗೂ ಅವಳೊಂದು ಮಾಡಿಕ್ತಾಳೆ. ಅವಳು ಕಡೆ ಅದು ಕೂಡ ನಾನು ನೋಡ್ಕೊತಾ ಇರಬೇಕು. ಸರಿ ಬನ್ನಿ ಫ್ರೆಂಡ್ಸ್, ಈಗ ಇದೆಲ್ಲ ಫಸ್ಟು ನಾನು ಕ್ಲೀನ್ ಮಾಡ್ಕೊತೀನಿ. ಮಾಡ್ಕೊಂಡು ನಮ್ಮ ಮನೇಲಿ ಇರೋಂಥ ಮೈಂಡ್ ಫ್ಲ್ಯಾಶ್ ಆಗಬೇಕು ಅಂದರೆ ಟೀನ ಇಟ್ಕೋಬೇಕು. ಇದು ನಿನ್ನೆ ಟೊಮೆಟೊ ಸಾರು ಮಾಡಿದ್ದೆ, ಇಷ್ಟು ಮಿಕ್ಕಿದೆ. ಇದು ಈಗ ನಾವು ಯಾರೂ ತಿನ್ನೋದಿಲ್ಲ, ಸೊ ಇದು ಹೋಯ್ತು. ಇದು ಸಿಂಕಿಗೆ ಇಟ್ಬಿಡೋಣ. ಸಿಂಕಿಗೆ ಇಟ್ಬಿಟ್ಟು ಇನ್ನು ಒಲೆ ಕ್ಲೀನ್ ಮಾಡ್ಕೊಂಡು ಮಿಕ್ಕಿದ್ದನ್ನು ನಾನು ಏನು ಮಾಡಬೇಕು ಅಂತ ನೋಡ್ತೀನಿ. ಫಸ್ಟು ಒಲೆ ಕ್ಲೀನ್ ಮಾಡಿ ಟೀ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಲೆ ಎಲ್ಲ ಕ್ಲೀನ್ ಆಯಿತು. ಬಿಸಿನೀರು ಇಟ್ಕೊಂಡಿದ್ದೀನಿ, ನನ್ನ ಮಗನಿಗೆ ಕುಡಿಯೋಕ್ಕೆ ಬಿಸಿನೀರು ಬೇಕಂತ ಇಟ್ಟಿದ್ದೀನಿ. ಮತ್ತು ನೋಡಿ ಇಲ್ಲಿ ಹಾಲು ತಕ್ಕೊಂಡಿದ್ದೀನಿ ಫ್ರಿಜ್ಜಿಂದ. ಕೆನೆ ಇಷ್ಟು ಸೇರಿದೆ, ಹಾಲು ತಕ್ಕೊಂಡಿದ್ದೀನಿ. ಈ ಹಾಲಲ್ಲಿರುವಂಥ ಕೆನೆನ ತೆಗ್ದು ಹಾಕ್ಕೋಬೇಕು. ಆಮೇಲೆ ಟೀನ ಇಟ್ಕೊತೀನಿ ನಾನು. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಕೆನೆನ ತೆಗಿತೀರಾ? ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನೋಡಿ ಇವಾಗ ಕೆನೆನ ತಕ್ಕೊಂಡು ಇದರಲ್ಲಿ ನಾನು ತುಪ್ಪನ ನಾನು ಮಾಡ್ಕೊತೀನಿ. ನಮ್ಮ ಮನೆಯಲ್ಲಿ ಬೇಕಾಗಿರುವಂಥ ಎಷ್ಟು ಬೇಕಷ್ಟು ತುಪ್ಪ ನನಗೆ ಇದರಲ್ಲೇ ನನಗೆ ಆಗುತ್ತೆ. ನಾನು ಈ ರೀತಿ ಕೆನೆ ತೆಗೆದು ತುಪ್ಪನ ಮಾಡ್ಕೊತೀನಿ. ಮತ್ತು ನೀರು ಬಿಸಿ ಆಯಿತು, ಅವನಿಗೆ ಕೊಟ್ಬಿಟ್ಟು ನಾನು ಇದರಲ್ಲೇ ಟೀ ಇಡೋದು. ಟೀ ಇಟ್ಕೊಳ್ಳೋಣ. ಟೀನ ಇಟ್ಕೊಂಡಾಗಿದೆ, ನೀರು ಬಿಸಿಯಾಗಿದೆ. ನನ್ನ ಮಗನಿಗೆ ಕೊಡೋಣ. ಪಾತ್ರೆ ಇವೆಲ್ಲ ತೊಳೆದಿರೋ ಅಂಥ ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ಬೇಕು. ತೊಳೆಯೋಂಥ ಪಾತ್ರೆ ಇಷ್ಟಿದ್ದಾವೆ, ತೊಳಿಬೇಕು. ಈಗ ಫಸ್ಟು ಟೀ ಆಗಲಿ. ಮತ್ತು ತಿಂಡಿ ಏನು ಮಾಡೋದು ಗೊತ್ತಿಲ್ಲ. ಗುಡಿಯಾಗಿ ಇವತ್ತು ಸರಿ ಹಿಟ್ಟನ್ನು ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಅವಳಿಗೆ ಮಾಡ್ಕೊಳ್ಳೋಣ. ಇವತ್ತವಳಿಗೆ ಸರಿ ಹಿಟ್ಟಲ್ಲೇ ಏನಾದರೂ ಮಾಡ್ತೀನಿ. ಏನು ಮಾಡೋದು ಅಂತ ಫಸ್ಟ್ ಇದು ಕಲಸಿಕ್ಬಿಡೋಣ. ಕಲಸಿಕ್ಬಿಟ್ಟು ನಾನು ಅಡುಗೆ ಮಾಡ್ಕೊಳ್ಳೋಕ್ಕೆ ನೋಡ್ಕೊತೀನಿ. ಏನು ಅಡುಗೆ ಮಾಡೋದು ಅಂತ ಅದೇ ತಲೆಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ, ನಾನು ಒಂದು ವಾರದೆಲ್ಲ ಒಂದೇ ಸತಿ ಯೋಚನೆ ಮಾಡ್ಬಿಡ್ತೀನಿ. ಆದರೆ ಇವತ್ತಿಂದು ನಾನು ಏನೂ ಯೋಚನೆ ಮಾಡಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು, ಬನ್ನಿ. ತಲೆ ಅಂತೂ ನಿಜವಾಗ್ಲೂ ತಲೆಗೆ ಹೋಗ್ತಾ ಇಲ್ಲ ನನಗೆ.
ನೋಡಿ ಫ್ರೆಂಡ್ಸ್, ಸರಿ ಹಿಟ್ಟೇನಿದೆ ಇದನ್ನ ಕಲಸಿ ಇಟ್ಟಿದ್ದೀನಿ ಕುಡಿಯಾಗೆ. ಇದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಏನಾದರೂ ಮಾಡೋಣ ಅವಳಿಗೆ ತಿಂಡಿಗೆ. ಟೀ ರೆಡಿ ಆಯಿತು. ಇದು ನಮ್ಮ ಮನೆಯವ್ರಿಗೆ, ಇದು ನನಗೆ. ಇಷ್ಟೇ ನಾನು ತಗೊಳ್ಳೋದು. ಇದು ನಮ್ಮ ಮನೆಯವ್ರಿಗೆ ಇಷ್ಟು ಬೇಕು. ತಿಂಡಿ ಮಾತ್ರ ನಿಜವಾಗ್ಲೂ ನೆನಪಾಗ್ತಾ ಇಲ್ಲ. ಇವತ್ತು ಲೆಮನ್ ರೈಸ್ ಮಾಡೋಣ ಅಂದರೆ ನನ್ನ ಮಗನಿಗೆ ಗಂಟ್ಲು ಹಿಡ್ಕೊಂಡಿದೆ. ಲೆಮನ್ ರೈಸ್ ಮಾಡೋಕ್ಕೆ ಹುಳಿ ತಿನ್ನೋಕ್ಕಾಗೋದಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಟೈಮ್ ನೋಡಿದ್ರೆ 6:30. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಇವತ್ತು ತಿಂಡಿನ ಮಾಡಬೇಕು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಗೊತ್ತಾ, ಬಿಸಿನೀರು ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಬಿಸಿನೀರನ್ನು ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂತ ಅಂದರೆ, ನಾವು ಏನೇ ಅಡುಗೆ ಮಾಡಬೇಕು ಅಂದರೂ ಬಿಸಿನೀರು ಬೇಕೇ ಬೇಕು, ಬಿಸಿ ಬೇಕೇ ಬೇಕು. ನಾವು ಏನೇ ಮಾಡಿದ್ರೂ ಒಂದು ವಿಷಲಿಗೆ ಕೂಗಕ್ಕೆ ಹಾಕ್ಕೊಂಡ್ರೆ ಬಿಸಿನೀರು ಒಂದು ಅನ್ನಕ್ಕೆ ಆಗಲಿ ಒಂದು ಸಾಂಬಾರಿಗೆ ಆಗಲಿ ಬೇಗ ವಿಷಲ್ ಕೂಗುತ್ತೆ. ಅನ್ನೋಕ್ಕೋಸ್ಕರ ನಾನು ಒಲೆ ಏನಾದರೂ ಖಾಲಿ ಇದ್ದರೆ ಬಿಸಿನೀರನ್ನು ಇಟ್ಕೊಂಡ್ಬಿಡ್ತೀನಿ. ಫಸ್ಟು ಇದು ಸಣ್ಣ ಉರಿಯಲ್ಲಿ ಬಿಸಿನೀರು ಕಾಯಿಲಿ. ಟೀ ಕುಡ್ಕೊಂಡ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡಿ, ಇದರಲ್ಲಿ ನಾನು ಮುದ್ದೆ ಮಾಡ್ಕೊತೀನಿ. ಮುದ್ದೆ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಮಗನಿಗೆ ಗಂಟ್ಲು ನೋವಾಗಿದೆ ಅಲ್ವಾ. ಮುದ್ದೆ ಕೋಲ್ ಏನಿದೆ ಅದನ್ನ ಬಿಸಿ ಮಾಡಿ ನಾವು ಗಂಟ್ಲಿಗೆ ತಾಕ್ಸಿರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ನಾನು ಅವನಿಗೆ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ಬಿಸಿ ಮಾಡಿ ಕೊಟ್ಬಿಟ್ಟು ನೀರು ಬಿಸಿ ಆಗ್ತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಏನು ಮಾಡೋದು ಬನ್ನಿ ನೋಡೋಣ. ಫಸ್ಟ್ ಅವನಿಗೆ ಇದೊಂದು ಸ್ವಲ್ಪ ಬಿಸಿ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ತರಕಾರಿ ಇಷ್ಟಿದೆ ತಕ್ಕೊಂಡಿದ್ದೀನಿ. ತರಕಾರಿ ತಕ್ಕೊಂಡಿದ್ದೀನಿ ಅಂದರೆ ನಿಮಗೆ ಗೊತ್ತಿರ್ಬೋದು. ನೋಡಿ, ಇದು ಬೀಟ್ರೋಟ್. ಏನು ಗೊತ್ತಾ, ಗುಡಿಯಾಗೆ ತಿಂಡಿ ಮಾಡೋಕ್ಕೋಸ್ಕರ ರೆಡಿ ಮಾಡಿ ಅರ್ಧ ಕಟ್ ಮಾಡಿರೋ ಅಂಥ ಬೀಟ್ರೋಟ್ ಇದು. ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದು ಕೂಡ ಕಟ್ ಮಾಡ್ಕೊಳ್ಳೋಣ. ತರಕಾರಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಬೇಗ. ಇಲ್ಲಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಹೌದು, ನಾನು ಅದನ್ನೇ ಮಾಡ್ತಾ ಇರೋದು. ಬನ್ನಿ ಬೇಗ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವತ್ತು ಬೆಳಿಗ್ಗೆ ಎದ್ದು ಇಷ್ಟು ಯೋಚನೆ ಮಾಡೋದ್ರಲ್ಲಿ ನನ್ನ ಟೈಮ್ ಹೊಂಟೋಗೋಯ್ತು. ಇಷ್ಟೊಂದು ಟೈಮ್ ವೇಸ್ಟ್ ಆಯಿತು. ಮತ್ತು ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಕ್ಕೆ ಇಷ್ಟು ಟೈಮ್ ಸಾಕಾಗಲ್ಲ. ಅಂಥದ್ರಲ್ಲಿ ಬೇರೆಯವರು ಅವ್ರ ಮನೆ ಸಂಸಾರ ಬಿಟ್ಬಿಟ್ಟು ಬೇರೆಯವ್ರ ಮನೆ ಸಂಸಾರ, ಬೇರೆಯವ್ರ ಮನೆ ಮಕ್ಕಳೇನಾಗ್ತಿದ್ದಾರೆ, ಗಂಡ ಏನಾಗ್ತಿದ್ದಾನೆ, ಅವ್ರ ಮನೆ ಸಂಸಾರ ಹೆಂಗಿದೆ, ಅವ್ರ ಮನೆ ತೂತ್ ಹೆಂಗಿದೆ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರಿಗೆ ಎಲ್ಲಿಂದ ಟೈಮ್ ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ ಅಲ್ವಾ. ನಿಜವಾಗ್ಲೂ ಹೋಗಿಪ್ಪ. ಫ್ರೆಂಡ್ಸ್, ತರಕಾರಿ ಎಲ್ಲ ಉತ್ತರಿಸ್ಕೊಂಡಾಗಿದೆ. ಟಮಾಟೆ ಹಣ್ಣು ಮತ್ತು ಈರುಳ್ಳಿ ಉತ್ತರಿಸ್ಕೋಬೇಕು. ಇದು ನೋಡಿ, ಬಂದು ಇಲ್ಲಿ ಕುಂತಿದೆ. ಕೆಮ್ಮಿದೆ ಸ್ವಲ್ಪ ಅವಳಿಗೆ. ಎದ್ದು ಕುಂತಿದ್ದಾಳೆ, ಬಂದಿಲ್ಲಿ ಅಳ್ತಾ ಇದ್ದಾಳೆ. ಎಲ್ಲ ತರಕಾರಿ ತಗೊಂಡು ಆಟ ಆಡಕ್ಕೆ ನೋಡ್ತಿದ್ದಾಳೆ. ಇವಳಿಗೂ ಕೂಡ ಏನಾದರೂ ತಿಂಡಿ ಮಾಡಬೇಕು ಬೇರೆ. ಇದು ಫಸ್ಟು ಇದು ರೆಡಿ ಮಾಡ್ಕೊತೀನಿ. ಟೈಮು ಇನ್ನು 1/4 ಗಂಟೆ ಇದೆ. 15 ನಿಮಿಷದಲ್ಲಿ ರೆಡಿ ಆಗಬೇಕು. ನೀರು ಬಿಸಿ ಆಗಿದೆ ಅಲ್ವಾ, ಹಾಗಾಗಿ ಬೇಗ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು. ಬನ್ನಿ ಈಗ ಮಾಡ್ಕೊಳ್ಳೋಣ ಬೇಗ. ಫ್ರೆಂಡ್ಸ್, ನೀರು ಕುದಿತಾ ಇದೆ ಅಲ್ವಾ, ಇದು ತೆಗ್ದಿಟ್ಬಿಟ್ಟು ಈಗ ನಾನು ಬೇಗ ಒಗ್ಗರಣೆ ಇಟ್ಕೊತೀನಿ. ಈರುಳ್ಳಿ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಒಂದೇ ಒಂದಿತ್ತು, 10 ಮೆಣಸಿನ್ಕಾಯಿ ಹಾಕಿದೀನಿ. ಇದಕ್ಕೆ ಖಾರದ ಪುಡಿ ಹಾಕೋಬೇಕು. ಯಾಕಂದ್ರೆ ಮೆಣಸಿನ್ಕಾಯಿ ಖಾಲಿ ಆಗಿದೆ, ತರೋವಷ್ಟು ಟೈಮ್ ಇಲ್ಲ. ಕೆಳಗಡೆ ಹೋಗಿ ತರೋವಷ್ಟು ಟೈಮ್ ಇಲ್ಲ ಈಗ. ಟಮಾಟೆ ಹಣ್ಣು ಕೂಡ ಉತ್ತರಿಸ್ಕೊಂಡಿದೀನಿ. ತರಕಾರಿ ಇಷ್ಟ ಆಗಿದೆ. ದಿಢೀರ್ ಅಡಿಗೆ ಇದು. ಏನ್ ಗೊತ್ತಾ, ಯೋಚನೆ ಮಾಡದೇ ಇರೋ ಅಂತ ಅಡಿಗೆ ಮಾಡ್ತಾ ಇರೋದು ನಾನು. ಅಂದ್ರೆ ಅದೇ ಪಲಾವ್ ಮಾಡ್ಕೊಂತಾ ಇದ್ದೀನಿ ಅರ್ಜೆಂಟಿಗೆ. ಮಸಾಲೆಗಳೆಲ್ಲ ರೆಡಿ ಇದೆ ಅಲ್ವಾ, ಹಾಗಾಗಿ ಇಷ್ಟು ಮಾಡ್ಕೊಳ್ಳೋಣ ಬೇಗ. ಟೈಮ್ ಆಗೋಗ್ತಾ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಟೈಮ್ ಆಗೋಗ್ತಾ ಇದೆ. ಇದು ನೋಡಿ, ಇದು ಕುಂತಿದೆ. ನಮ್ಮ ಮನೆಯವ್ರು ನೋಡಿ ಆಲ್ರೆಡಿ ರೆಡಿಯಾಗಿ ಕುಂತಿದ್ದಾರೆ. ಬಟ್ಟೆ ಫೋಲ್ಡ್ ಮಾಡ್ಕೊಂಡಿಲ್ಲ. ಏನೇನ್ ಮಾಡೋದು. ಫ್ರೆಂಡ್ಸ್, ತರಕಾರಿ ಮಸಾಲೆ ಮತ್ತೆ ಎಲ್ಲ ಹಾಕಿ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಮನೆಯವರು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಟೈಮ್ ಆಗಿದೆ 5 ನಿಮಿಷ ಅಂತ. ಬೇಗ ಮಾಡ್ಬೇಕು. ನೀರ್ ಬಿಸಿ ಇರೋದ್ರಿಂದ ನನಗೆ ಬೇಗ ಹೆಲ್ಪ್ ಆಗುತ್ತೆ. ಮಾಡ್ಕೋಬೇಕು. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಟೈಮ್ ತುಂಬಾನೇ ಬಿಸಿ, ತುಂಬಾನೇ ಇಂಪಾರ್ಟೆಂಟ್. ಒಂದು ಕ್ಷಣ ಕೂಡ ನಾನು ಆ ಕಡೆ ಈ ಕಡೆ ಯೋಚನೆ ಮಾಡ್ತೀನಿ ಅನ್ನೋದು ಕೂಡ ಇರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಬಿಸಿ ಇರುತ್ತೆ ನನ್ನ ಟೈಮು. ಇದು ಫ್ರೈ ಆಯ್ತು. ಈಗ ಇದಕ್ಕೆ ಬಿಸಿನೀರ್ ಹಾಕ್ಬಿಟ್ಟು ಅಕ್ಕಿ ತೊಳೆದು ಹಾಕಿದ್ರೆ ನೋಡೋಣ, ಬೇಗ ವಿಷಲ್ ತಗೋದ್ರೆ ನನ್ ಪುಣ್ಯ. ಫ್ರೆಂಡ್ಸ್, ಅಕ್ಕಿ ಎಲ್ಲ ಬೆರ್ಸಾಗಿದೆ, ಬಿಸಿನೀರ್ ಹಾಕಿದೀನಿ. ಹಾಗಾಗಿ ಬೇಗ ಒಂದ್ ಸ್ವಲ್ಪ ವಿಷಲ್ ಕೂಗ್ಬಹುದು. ಇದು ಬೇಗ ವಿಷಲ್ ಕೂಗ್ಬಿಟ್ರೆ ನನಗೆ ಸ್ವಲ್ಪ ಸಮಾಧಾನ ಇರುತ್ತೆ. ನೋಡ್ಕೊಳ್ಳೋಣ. ಈಗ ಗುಡಿಯಾಗೆ ಅಡಿಗೆ ಮಾಡುವಂತ ರೀತಿ ನೋಡೋಣ. ಬೇಗ ಬನ್ನಿ. ಇಲ್ಲಿ ಹಸಿಟ್ಟು ಇದು ನೆಂದಿದೆ ಅಲ್ವಾ, ಇದಕ್ಕೆ ಅವಳಿಗೆ ಇದಕ್ಕೊಂದ್ ಸ್ವಲ್ಪ ತರಕಾರಿ ಇಕ್ತೀನಿ. ಡೈಲಿ ಅವಳಿಗೆ ಒಂದ್ ಸ್ವಲ್ಪ ಏನ್ರಲ್ಲಾದ್ರೂ ಆಗ್ಲಿ, ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್ ಇಂಥದ್ದು ನಾನು ತರಕಾರಿ ಮಿಕ್ಸ್ ಮಾಡ್ತೀನಿ. ಆದಷ್ಟು ಮಕ್ಕಳಿಗೆ ಡೈಲಿ ತರಕಾರಿನ ಜಾಸ್ತಿ ತಿನ್ಸೋದನ್ನ ನೋಡಿ. ಓಕೆನಾ ಫ್ರೆಂಡ್ಸ್? ನಾನು ಗುಡಿಯಾಗೆ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕ್ಯಾರೆಟು, ಬೀಟ್ರೂಟು ತುರಿದಾಕಿ ಈರುಳ್ಳಿಯನ್ನ ಉತ್ತರಿಸಿ ಹಾಕಿದ್ದೀನಿ ಈ ಹಿಟ್ಟಿಗೆ. ಇದರಲ್ಲಿ ನಾನು ದೋಸೆನ ಮಾಡ್ಕೊಂತೀನಿ. ದೋಸೆ ಹೆಂಚು ಬಿಸಿ ಆಗಿದೆ. ಟೈಮು 8 ಗಂಟೆ ಆಗ್ತಾ ಇದೆ. ಇನ್ನು ಅರ್ಧ ಗಂಟೆಲಿ ರೆಡಿ ಆಗ್ಬೇಕು. ನಮ್ಮ ಮನೆಯವರು ಪಲಾವ್ ರೆಡಿ ಮಾಡ್ಕೊಂಡು
ರೆಡಿ ಆಯ್ತಲ್ಲ, ತಗೊಂಡು ಹೋದ್ರು ತಿಂಡಿ ಕೂಡ. ಈಗ ನಾನು ಗುಡಿಯಾಗಿ ಎತ್ಕೊಂಡೇನೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ತಿಂಡಿ ಮಾಡ್ತಾ ಇರೋದು. ಇದನ್ನ ತಿಂಡಿ ಮಾಡ್ಕೊಂಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನನಗೆ ಟೈಮು ಎಷ್ಟು ಬಿಸಿ ಇರುತ್ತೆ ಅಂತ ಅಂದ್ರೆ ತುಂಬಾನೇ ಬಿಸಿ ಇರ್ತೀನಿ, ತುಂಬಾನೇ. ಒಬ್ರಿಗೆ ನಾನು ಧನ್ಯವಾದ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಡೈಲಿ ವ್ಲಾಗ್ ಮಾಡಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನನ್ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿದ್ರಲ್ವಾ, ಅವಾಗ್ಲೇ ನಾನು ತಲೆಗೆ ಹಾಕೊಂಡೆ ನನ್ನ ಲೈಫಲ್ಲಿ ನನ್ನ ಟೈಮು ನಾನು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ನನಗೆ ಎಷ್ಟು ಬ್ಯುಸಿ ಇರ್ತೀನಿ ನನ್ನ ಟೈಮಲ್ಲಿ ಅಂತ ಗೊತ್ತಾಗ್ಬೇಕು ಜನಕ್ಕೆ ಅಂತ ಹೇಳಿ. ಇಷ್ಟು ಬ್ಯುಸಿ ಇರೋ ಟೈಮ್ ನನಗೆ ತುಂಬಾನೇ ಬ್ಯುಸಿ ಇರುತ್ತೆ. ನನ್ನ ಬಗ್ಗೆ ನಾನು ಒಂಚೂರು ಯೋಚನೆ ಮಾಡ್ಕೊಳ್ಳೋವಷ್ಟು ಟೈಮ್ ನನಗಿರೋದಿಲ್ಲ. ಇಷ್ಟು ಬ್ಯುಸಿ ಟೈಮಲ್ಲಿ ನಾನು ಬೇರೆಯವ್ರ ಮನೆ ತೂತು, ಬೇರೆಯವ್ರ ಮನೆ ಸಂಸಾರ ಎಲ್ಲಿ ಎಣ್ಕಕ್ಕೆ ಹೋಗ್ಲಿ, ನೀವೇ ಹೇಳಿ. ಅದಕ್ಕೆ ನನ್ನ ಹತ್ರ ಟೈಮ್ ಇದೆಯಾ? ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ದೋಸೆ ಆಗಲಿ, ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಬೇಕು. ಮುಚ್ಚಿಬಿಟ್ಟು ನಾನು ದೋಸೆ ರೆಡಿ ಮಾಡ್ಕೊತೀನಿ. ಗುಡಿಯ ಇಲ್ಲಿ ಕೈ ಹೊಡಿತಾ ಇದ್ದಾಳೆ, ಹೆಂಚಿಗೆ ಕೈ ಹೊಡಿಯಕ್ಕೆ ನೋಡ್ತಿದ್ದಾಳೆ. ಸುಮ್ಮನಿರಪ್ಪ. ಏಯ್, ಈ ರೀತಿ ದೋಸೆ ಬೆಂದಿದೆ. ಇದಕ್ಕೆ ನಾನು ಎಣ್ಣೆ ಏನು ಹಾಕಿಲ್ಲ, ಅವಳಿಗೆ ಎಣ್ಣೆ ಹಾಕ್ದಂಗೆ ನಾನು ಮಾಡ್ತಾ ಇರೋದು. ಸ್ವಲ್ಪ ಕೆಮ್ಮು ನೆಗಡೆ ಇದೆ ಅಲ್ವಾ, ಹಾಗಾಗಿ ಎಣ್ಣೆ ಹಾಕೋಕೆ ನಾನು ಟ್ರೈ ಮಾಡಿಲ್ಲ. ಇದಕ್ಕೆ ಈ ರೀತಿ ನೋಡಿ, ಇಲ್ಲಿ ನಿಂತ್ಕೊಂಡು ಹೆಂಗ್ ಅಳ್ತಿದ್ದಾಳೆ ನನ್ನ ಹತ್ರ ಬಂದು. ಏಯ್, ಈ ಹಸೀಟನ್ನ ಕ್ಲೀನ್ ಮಾಡಕ್ ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್. ನಾನು ಸಾಯಂಕಾಲ ಬಂದು ಕ್ಲೀನ್ ಮಾಡ್ಬೇಕು, ಅಷ್ಟು ನನಗೆ ಬಿಸಿ ಇದ್ದೀನಿ ನಾನು. ಇದು ಚೆನ್ನಾಗಿ ಬೇಯ್ಬೇಕು, ಚೆನ್ನಾಗಿ ಬೇಯ್ಲಿ. ಇದು ಚೆನ್ನಾಗಿ ಬೆಂದ್ಮೇಲೆ ನಾನು ಇದು ತಕ್ಕೊಂಡ್ಬಿಟ್ಟು ಅವಳಿಗೆ ಒಂದ್ ಸ್ವಲ್ಪ ಊಟ ಮಾಡಿಸ್ಬೇಕು. ಟೈಮ್ ಆಗ್ತಾ ಇದೆ, ಊಟ ಮಾಡಿಸಿ ನಾನು ಪ್ಯಾಕಿಂಗ್ ಅನ್ನ ಮಾಡ್ಕೊಂತೀನಿ. ಈ ರೀತಿ ದೋಸೆ ತಯಾರಾಗಿದೆ. ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಎಣ್ಣೆನು ಇಲ್ದಂಗೆ ತರಕಾರಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ರಾಗಿ ಹಿಟ್ಟಲ್ಲಿ ಮತ್ತೆ ಪುಷ್ಟಿ ಹಿಟ್ಟಲ್ಲಿ ಮತ್ತೆ ಸರಿ ಇಟ್ಟಿದ್ರೆ ಅದ್ರಲ್ಲೆಲ್ಲ ಮಾಡ್ಕೋಬಹುದು. ಈ ರೀತಿ ಮಾಡಿ ತಿನ್ನಿಸ್ಕೊಳ್ಳಿ ಮಕ್ಕಳಿಗೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲೊಂದು ರೆಡಿ ಆಗಿದೆ, ಮತ್ತೆ ನೋಡಿ ಇಲ್ಲೊಂದು ರೆಡಿ ಆಗ್ತಾ ಇದೆ. ಇದನ್ನ ಬೇಯ್ಬೇಕು. ಇದೊಂದು ರೆಡಿ ಆಗ್ಲಿ. ಇದ್ರಲ್ಲಿ ನಾನು ಅರ್ಧ ದೋಸೆ ತಿಂತಾಳವಳು, ಇನ್ನು ಅರ್ಧ ಎತ್ತಿಕ್ತೀನಿ. ಒಂದ್ ದೋಸೆನ ಕಟ್ಕೊಂಡು ಹೋಗ್ತೀನಿ ಬಾಕ್ಸಿಗೆ. ಯಾಕಂದ್ರೆ ಸಾಯಂಕಾಲ ಬಂದಿದ ತಕ್ಷಣ ಇನ್ನೊಂದ್ ದೋಸೆ ಅರ್ಧ ಇರುತ್ತಲ್ವಾ, ಅದು ತಿನ್ನಿಸ್ಬಿಟ್ಟು ಅವಳಿಗೆ ಒಂದ್ ಸ್ವಲ್ಪ ಹಾಲು ಕುಡ್ಸಿದ್ರೆ ಕುಡ್ಕೊಂತಾಳೆ. ಈಗ ಮತ್ತೆ ರೆಡಿ ಆಗ್ಬೇಕು ಫ್ರೆಂಡ್ಸ್. ಉಗುರು ಬೆಚ್ಚು ಹಾಲು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದು ಏನಕ್ಕಂದ್ರೆ ನಾನು ಇದ್ರಲ್ಲಿ ಮಿಲೆಟ್ ಲಾಡು ಮಾಡ್ಕೊಂತೀನಿ. ಮಧ್ಯಾಹ್ನ ಟೈಮಲ್ಲಿ ಒಂಚೂರು ಏನಾದ್ರು ನಮ್ಮ ಮನೆಯಿಂದ ಬಿಸ್ಕೆಟ್ ಫ್ರೂಟ್ಸ್ ಏನಾದ್ರು ಕೊಡ್ಬೇಕು, ಅದಕ್ಕೋಸ್ಕರ ನಾನು ಇವತ್ತು ಮಿಲೆಟ್ ಲಾಡುವನ್ನ ಇಡೋಣ ಅಂತ ಮಾಡ್ಕೊಂತಾ ಇದ್ದೀನಿ. ಇದು ಬಿಸಿ ಆಯ್ತು, ಉಗುರು ಬೆಚ್ಚಾಯ್ತು. ಇದನ್ನ ಆಫ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ಇಲ್ಲಿ ತಿನ್ನಕ್ ದೋಸೆ ರೆಡಿ ಮಾಡಿದೀನಿ. ಅವಳಿಗೆ ಬಾಕ್ಸಿಗೆ ಒಂದು ದೋಸೆನ ರೆಡಿ ಮಾಡಿದೀನಿ. ಈ ರೀತಿ ಇದರಲ್ಲಿ ಅರ್ಧ ತಿನ್ನಿಸ್ಬಿಟ್ಟು ತಿಂತಾ ಇದ್ದಾಳೆ, ಅರ್ಧ ತಿನ್ನಿಸ್ಬಿಟ್ಟು ಇನ್ನು ಅರ್ಧ ಮಿಗುತ್ತೆ. ಅದನ್ನ ಸಾಯಂಕಾಲ ಬಂದು ತಿನ್ಸಕ್ಕೋಸ್ಕರ ಎತ್ತಿಟ್ಕೊಂತೀನಿ. ನಾನು ನೈಟ್ ಬೇರೆ ಅಡುಗೆ ಮಾಡಿ ತಿನ್ನಿಸ್ಬೇಕು ಇವಳಿಗೆ ಫ್ರೆಂಡ್ಸ್. ಇಲ್ಲಿ ಅರ್ಧ ದೋಸೆ, ಇಷ್ಟು ದೋಸೆ ಅವಳು ತಿಂದಿದ್ದಾಳೆ. ಒಂಚೂರು ಪಲಾವ್ ತಿಂದಿದ್ದಾಳೆ. ಮತ್ತೆ ಮಿಲೆಟ್ ಲಾಡು ನಾನು ರೆಡಿ ಮಾಡಿದ್ದೀನಿ ಬಿಸಿ ಹಾಲಲ್ಲಿ ಹಾಕಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಅವಳಿಗೆ ಇವತ್ತು ಇದನ್ನ ಕೊಡ್ತಾ ಇದ್ದೀನಿ. ಇದು ಕೂಡ ಒಂಚೂರು ತಿಂತಾ ಇದ್ದಾಳೆ. ಮತ್ತೆ ಅವಳು ಬಾಕ್ಸ್ ರೆಡಿ ಆಗಿದೆ, ನನ್ನ ಬಾಕ್ಸ್ ಇನ್ನ ರೆಡಿ ಆಗಿಲ್ಲ, ಕೆಲ್ಸಕ್ಕೆ ರೆಡಿ ಆಗ್ಬೇಕು. ಮತ್ತೆ ನೆಕ್ಸ್ಟ್ ಸಿಗೋಣ. ಇವಳು ತಿನ್ನಕ್ಕೆ ರಾಪ್ ಹೊಡಿತಿದ್ದಾಳೆ. ಸರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಇವತ್ತು ನನ್ನ ಗುಡಿಯ ಇಬ್ರು ಈ ರೀತಿ ರೆಡಿ ಆಗಿದ್ದೀವಿ. ಫುಲ್ಲು ಪ್ಯಾಕಿಂಗ್ ಮಾಡಿದೀನಿ ಇವಳಿಗೆ. ಫುಲ್ಲು ನೋಡಿ, ಫುಲ್ ಪ್ಯಾಕಿಂಗು. ಇವತ್ತು ಸಾಕ್ಸ್ ಹಾಕ್ಬೇಕು, ಸಾಕ್ಸ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿದೀನಿ. ಹೆಂಗ್ ನೋಡ್ತಿದ್ದಾಳೆ ನೋಡಿ. ಈ ಮಟ್ಟಕ್ಕೆ ರೆಡಿ ಆಗಿದ್ದೀನಿ. ತಿಂಡಿ ಒಂದ್ ಸ್ವಲ್ಪ ತಿನ್ಕೊಂಡಿದೀನಿ, ಪಲಾವ್ ತಿನ್ಕೊಂಡಿದೀನಿ. ಮತ್ತೆ ಈಗ ಹೊರಡ್ಬೇಕು ನಾನು. ಮತ್ತೆ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್. ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವತ್ತು ನನ್ ಮಗ ಬಂದಿದ್ದಾನೆ ಜೊತೆಲಿ. ನೆನ್ನೆ ಬಂದಿರ್ಲಿಲ್ಲ ಅವನು, ನನ್ ಮಗ. ಇವತ್ ನೋಡಿ ಹುಲಿಯಾಗಿ ಎತ್ಕೊಂಡು ಬರ್ತಾ ಇದ್ದಾನೆ ಜೊತೆಲಿ. ನಾನು ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ. ಟೈಮ್ ಆಗ್ತಾ ಇದೆ ಫ್ರೆಂಡ್ಸ್, ಇನ್ನು 10 ನಿಮಿಷ ಇದೆ. 10 ನಿಮಿಷದಲ್ಲಿ ನಾನು ಬೇಗ ಹೋಗ್ಬೇಕು. ನಾನು ಕಂಪ್ನಿಯಲ್ಲಿ ಆದಷ್ಟು ಕೆಲ್ಸನ ಕವರ್ ಮಾಡಕ್ ಆಗೋದಿಲ್ಲ, ಕೆಲಸ ಹಿಡಿಯಕ್ಕೆ ವಿಡಿಯೋ ಮಾಡಕ್ ಆಗೋದಿಲ್ಲ. ತುಂಬಾ ಬ್ಯುಸಿ ಇರುತ್ತೆ ಕೆಲಸ. ನಾನು ಊಟಕ್ಕೆ ಹೋಗಕ್ಕೆ ಮತ್ತೆ ಒಂದ್ 2 ನಿಮಿಷ ನನಗೆ ಫ್ರೀ ಅಂತಾನೆ ಇರೋದಿಲ್ಲ. ಆದಷ್ಟು ನಾನು ನೋಡ್ತೀನಿ, ಇಲ್ಲ ಅಂದ್ರೆ ಅದು ಕಂಪ್ನಿ ವಿರುದ್ಧವಾಗುತ್ತೆ. ಕಂಪ್ನಿಲಿ ರೂಲ್ಸ್ ಇಲ್ಲ, ನಾವು ಫೋನ್ ಯೂಸ್ ಮಾಡೋ ಅಂತ ರೂಲ್ಸ್ ಇಲ್ಲ. ಹಾಗಾಗಿ ನಾನು ಅದನ್ನ ಮಾಡೋಕ್ಕೂ ಇಷ್ಟ ಪಡೋದಿಲ್ಲ. ಫಂಕ್ಷನ್ಗಳ ಟೈಮಲ್ಲಿ ಅಲೋ ಇರುತ್ತೆ, ಅವಾಗಾದ್ರೆ ಆದಷ್ಟು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಕಂಪ್ನಿಲಿ ಇನ್ಮೇಲೆ ಆದಷ್ಟು ನಾನು ವಿಡಿಯೋ ಕಮ್ಮಿ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಒಂದು ನಂಬಿಕೆಯನ್ನ ಇಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಆ ಜಾಗದಲ್ಲಿ ನಾವು ವಿಡಿಯೋ ಮಾಡೋದು, ನಂಬಿಕೆಯನ್ನ ಕಳ್ಕೊಳ್ಳೋದು ಒಳ್ಳೇದಲ್ಲ. ಹಾಗಾಗಿ ನೆಕ್ಸ್ಟ್ ಆದಷ್ಟು ನಾನು ನಿಮ್ಗೆ ನಮ್ಮ ಕಂಪ್ನಿ ಬಗ್ಗೆ ವಿಡಿಯೋಸ್ ಕೊಡ್ಬೇಕು. ಅಂದ್ರೆ ಫಂಕ್ಷನ್ಗಳು ಏನೇನ್ ಮಾಡ್ತಾರೆ, ಯಾವ ರೀತಿಲಿ ಮಾಡ್ತಾರೆ ಅಂತ ಎಲ್ಲ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆನಾ ಫ್ರೆಂಡ್ಸ್. ಗುಡಿಯ ನೋಡಿ ಸರಿಯಾಗಿ ಬರ್ತಾ ಇದ್ದಾಳೆ. ಸರಿ, ನಾನು ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್. ಬಾಯ್.